ಸರ್ ಇದರಲ್ಲಿ ಎರಡು ಪ್ರಶ್ನೆ ನಂದು. ನೀವು ಒಂದು ಹೇಳಿದ್ರಿ ಸೊಪ್ಪಿನ ಜೊತೆಗೆ ಆಲೂಗೆಡ್ಡೆ. ಈ ನಮ್ಮ ಕಡೆ ಹೇಗಾಗಿದೆ ಅಂದರೆ ಆಲೂಗೆಡ್ಡೆ ಅಂತಂದರೆ ಈ ನಾರ್ತ್ ಇಂಡಿಯಾ ಸೈಡೆಲ್ಲ ಜಾಸ್ತಿ ಬೆಳೆಸ್ತಾರೆ. ಅದಿಲ್ಲ ಅಂದರೆ ನನ್ನ ಪ್ರಕಾರ ಅವ್ರ ಊಟನೇ ಕಂಪ್ಲೀಟ್ ಆಗಲ್ಲ. ನಮ್ಮ ಕಡೆ ಅಯ್ಯೋ ಆಲೂಗೆಡ್ಡೆ ಬೇಡ, ಕೈ ಹಿಡ್ಕೊಂಡ್ಬಿಡ್ತೈತೆ, ಕಾಲು ಹಿಡ್ಕೊಂಡ್ಬಿಡ್ತೈತೆ, ವಾಯು ಅಂತೇಳಿ ಆಲೂಗೆಡ್ಡೆ ತುಂಬ ಜನ ದೂರ ಇಟ್ಬಿಡ್ತಾರೆ. ಇನ್ನು ಸೊಪ್ಪು ತಿನ್ಬಿಟ್ರೆ ನೆಗಡಿ ಆಗ್ಬಿಡ್ತೈತೆ, ಶೀತ ಆಗ್ಬಿಡ್ತೈತೆ, ತಿನ್ನೋದೇ ಇಲ್ಲ ಸರ್. ಅದನ್ನಂತೂ ಹೇಳ್ತೀನಿ. ನಾನು ಕೋಲಾರ ಡಿಸ್ಟ್ರಿಕ್ಟ್ನವನು, ಎಷ್ಟು ವೈಲಿ ಈಗ ಚಿಕ್ಕಬಳ್ಳಾಪುರ. ನಮ್ಮ ಕಡೆ ಆಲೂಗಡ್ಡೆ ಇಲ್ಲ ಅಂದರೆ ನನಗೆ ಯಾವುದು ಸಾರನೇ ಚೆನ್ನಾಗಿರಲ್ಲ. ಏನೇ ಹಾಕಿದ್ರು ಆಲೂಗಡ್ಡೆ ಇದ್ದಾನೆ, ಸೊಪ್ಪಿನ ಬೆಲೆನೂ ಆಲೂಗಡ್ಡೆ ಇರಬೇಕು. ಆಮೇಲೆ ಸಾಂಬಾರಿಗೆ ಕ್ಯಾರೆಟ್ ಬೀನ್ಸ್ ಇದ್ರು ಆಲೂಗಡ್ಡೆ ಇರಬೇಕು, ಕಾಳುಗಳಿರ್ಬೇಕು. ಅದು ನಮ್ಮ ಇದು ಕೋಲಾರ ಡಿಸ್ಟ್ರಿಕ್ಟ್ ಕಲ್ಚರ್ ಅಂತ ಕಾಣುತ್ತೆ. ಮಂಡ್ಯ ಕಡೆನೂ ಅದೇನೇನೆ, ಬಟ್ ಕೆಲವೊಂದು ಕಡೆ ಇರ್ಬೋದು. ಬಟ್ ನನ್ನ ಪಾಯಿಂಟ್ ಇಷ್ಟೇನೆ, ಪರ್ಟಿಕ್ಯುಲರ್ ಆಲೂಗೆಡ್ಡೆ ಪಲ್ಯಗಳು ಇವನ್ನೆಲ್ಲ ಜಾಸ್ತಿ ತಿನ್ನೋದೇ ಇಲ್ಲ. ನನ್ನ ಪ್ರಶ್ನೆ ಇಷ್ಟೇನೆ. ಈಗ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಅಂದ್ರೆ ಮಸಾಲೆ ದೋಸೆನೇ ಆಗಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್. ಬಟ್ ಏನು ಅಂದ್ರೆ ಮೈಂಡ್ ಅಲ್ಲಿ ಈ ಕೆಲವರಿಗೆ ವಾತ ಬರ್ತೈತಿ ಅಂತ ಹೇಳ್ತಾರೆ. ನನಗಂತೂ ಗೊತ್ತಿಲ್ಲ, ಸೈಂಟಿಫಿಕಲಿ ಯಾವ್ದು ರಿಸರ್ಚ್ ಆರ್ಟಿಕಲ್ ಇದುವರೆಗೂ ನಾನು ಓದಿಲ್ಲ. ಆಲೂಗಡ್ಡೆ ತಿಂದ್ರೆ ವಾತ ಬರ್ತೈತೆ ಅನ್ನೋದು ನಾನಂತೂ ನೋಡಿಲ್ಲ. ಅಫ್ಕೋರ್ಸ್ ಇರ್ಬೋದೇನೋ, ಬಟ್ ಒಟ್ಟಾರೆ ಹೇಳ್ಬೇಕಂದ್ರೆ ಅವರಿಗೆ ರುಚಿ ಏನಿದೆ ಅದನ್ನ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತೀನಿ ನಾನು. ಯಾಕೆ ಆಲೂಗಡ್ಡೆ ಸ್ಪೆಸಿಫಿಕ್ ಹೇಳ್ತೀನಿ ಅಂದ್ರೆ, ಕೆಲವರು ಡಾಕ್ಟರ್ಗಳಾಗ್ಲಿ, ಕೆಲವರು ಡೈಟಿಷಿಯನ್ಸ್ ಆಗ್ಲಿ ಆಲೂಗಡ್ಡೆ ತಿನ್ಬೇಡ್ರಿ ಅಂತ ಹೇಳ್ತಾರೆ. ಅದರಿಂದ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಎಸ್ಪೆಕ್ಟ್ ಕಿಡ್ನಿ ಪೇಷಂಟ್ಸ್ಗೆ. ಈಗ ಆಲೂಗಡ್ಡೆ ನನಗೆ ಇಷ್ಟ ಇದೆ, ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಆಲೂಗಡ್ಡೆ ತಿನ್ನೋದು ಸೈಕಲ್ಗೆ ಆಲೂಗಡ್ಡೆ ತಿನ್ನೋದು ಸಾರೇನೆ ಮಂದ ಬರಲ್ಲ, ಇದೇನಪ್ಪ ತಿನ್ಬೇಕು ಅಂತ ನೆಗೆಟಿವ್ ಎನರ್ಜಿ ಬರ್ತದೆ. ನನ್ನ ಉದ್ದೇಶ ಇಷ್ಟೇನೆ, ನಾವು ಖುಷಿ ಇರಬೇಕು. ಏನೇ ಆಹಾರ ತಗೊಂಡ್ರು ಅದನ್ನು ಮಾಡ್ಕೊಡ್ಬೇಕು ಪೇಷಂಟ್ಸ್ಗೆ. ಮನೆಯವರು ಎಲ್ಲನೂ ಅದೇ ತಿನ್ಬೇಕು, ಆವಾಗ ಪೇಷಂಟ್ ಖುಷಿ. ಅದು ಬಿಟ್ಬಿಟ್ಟು ಪೇಷಂಟ್ ಮಾಡಿಬಿಟ್ರೆ ಲೈಫ್ ಲಾಂಗ್ ಪೇಷಂಟ್ ಇರ್ತಾರೆ. ಅದೇ ಇವ್ರ ಪೇಷಂಟ್ ಆದ್ರೆ ಮನೇಲಿರೋರನ್ನ ಕನ್ಸಿಡರ್ ಮಾಡ್ಲಿಲ್ಲ ಅಂದ್ರೆ ಇನ್ನೂ ಕುಗ್ಗಿ ಹೋಗ್ತಾರೆ. ಕೆಲವ್ರ ಮನೇಲಿ ಮಾಡಿದಾರೆ. ಅದಕ್ಕೆ ನಾನು ಇದನ್ನ ಓಪನ್ ಆಗಿ ಹೇಳ್ತಾ ಇರೋದು, ಎಲ್ಲ ಕೇಳ್ತೀನಿ ನಾನು. ಇದಕ್ಕೆ ನನಗೇನು ಕೇಳಿದ್ರೆ ಒಂಥರ ರಿಸರ್ಚ್ ಮಾಡ್ದಂಗೆ ಇರ್ತೈತೆ. ಅದಕ್ಕೇನು ಕೆಲವರೆಲ್ಲ ಬೈತಾರೆ. ನಮ್ಮ ಕಡೆ ಹೆಂಗೆ ಅಂದ್ರೆ ಜನರಲ್ ಆಗಿ ಅವ್ರಿಗೊಂದು ಕಾಯಿಲೆ ಅಂತಂದ್ರೆ ಫಸ್ಟ್ ಅವ್ರಿಗೊಂದು ರೂಮ್ ಫಿಕ್ಸು, ಅವ್ರಿಗೊಂದು ತಟ್ಟೆ ಲೋಟ ಫಿಕ್ಸು, ಅವ್ರಿಗೊಂದು ಬೆಡ್ ಫಿಕ್ಸು, ಅವ್ರಿಗೊಂದು ಊಟ ಫಿಕ್ಸು, ಇದು ಮಾಡ್ಬಿಡ್ತಾರೆ. ಅವ್ರು ಅಲ್ಲೇ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ನಮ್ಮ ಮನೆಯವ್ರೆ ಹಿಂಗ್ ನನ್ನ ದೂರ ಮಾಡ್ತಾವ್ರೆ ಅಂದ್ರೆ ಸಮಾಜ ಹೆಂಗಪ್ಪ, ನಾನು ಏನ್ ಎಷ್ಟು ವರ್ಷ ಇರ್ತೀನಪ್ಪ, ಎಷ್ಟು ತಿಂಗ್ಳು ಇರ್ತೀನಪ್ಪ ಅನ್ನಂಗೆ ಆಗೋಗ್ಬಿಡುತ್ತೆ. ಅದಕ್ಕೆ ನಾರ್ಮಲ್ ನೋಡ್ಕೊಬೇಕು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಹೌದು, ಎಲ್ರು ನೋಡಪ್ಪ ನಾವು ತಿಂತಾ ಇದ್ವಿ ಇದನ್ನೇ, ನೀನು ತಿನ್ನು, ಏನಿದೆ ಮಹಾ, ಆವಾಗ ಸರಿ ಹೋಗುತ್ತೆ. ಹೌದು, ಅವಾಗ ಆಮೇಲೆ ಇವ್ರು ಅಂದ್ಕೊಬೇಕು, ನನಗೆ ಆರೋಗ್ಯ ಕೆಟ್ಟರೆ ನಾನು ತಿನ್ನಕ್ಕಾಗುತ್ತೆ ಅಂತ ಕ್ವಶನ್ ಮಾಡ್ಕೊಂಡು ಮಾಡ್ಬೇಕು. ಅದು ನಾನು ಹೇಳೋದು. ಕರೆಕ್ಟ್ ಸರ್. ಯಾಕಂದ್ರೆ ನನ್ನಲ್ಲಿ ಏನೂ ಇಲ್ಲ ಫುಡ್ ರೆಸ್ಟ್ರಿಕ್ಷನ್ಸ್. ಬರ್ದಿದ್ದೀನಿ, ಇದು ತಿನ್ನಬಾರ್ದು, ಇದು ತಿನ್ಬೇಕು, ಕನ್ಫ್ಯೂಷನ್ ಇರಬಾರ್ದು. ಯಾಕೆಂದ್ರೆ ಅದನ್ನ ನೋಡಿ 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 ಯಾವಾಗ್ಲೂ ಎಡಿಟ್ ಮಾಡ್ತಾ ಇರ್ತೀನಿ ನಾನು ಬುಕ್ಕನ್ನ. ಈಗ ಒಬ್ರು ಇದು ಅವರು ಸಪ್ನಾ ಅವರಂತ ಹೆಸರು, ಶಿ ಈಸ್ ಫ್ರಮ್ ಬಿಜಾಪುರ್, ಸೆಟಲ್ಡ್ ಇನ್ ಆಸ್ಟ್ರೇಲಿಯಾ, ಮೆಲ್ಬೋರ್ನ್ ನಲ್ಲಿ. ಅವರಿಗೆ ಅನ್ಕುಕ್ ಡಯಟ್ ಅಂತ ಹೇಳಿದ್ದೆ ಅವ್ರ ಹಸ್ಬೆಂಡ್ಗೆ, ಮಲ್ಟಿಪಲ್ ಅವೆನ. 1 ತಿಂಗಳಿಗೆಂದಾನೆ, ಯು ಕಾಂಟ್ ಇಮ್ಯಾಜಿನ್. ಎಲ್ಲ ಡಯಾಲಿಸಿಸ್ ಆಚೆ ಬಂದ್ರು, ಐಸಿಯು ಆಚೆ ಬಂದ್ರು, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅನ್ಕುಕ್ ಡಯಟ್ ಅನ್ನ ಅವರೇ ಅವ್ರದ್ದೊಂದು ರೀತಿಯಲ್ಲಿ ಮಾಡಿದ್ರು, ಅದು ನನಗೆ ಕಳ್ಸಿಕೊಟ್ರು. ಇವಾಗ ಖುಷಿಯಾಗಿ ಈಗ ಬುಕ್ಕಲ್ಲಿ ಅವ್ರದೇನೆ ಇನ್ಕಾರ್ಪೊರೇಟ್ ಮಾಡಿದ್ವಿ. ಡಿಫ್ರೆಂಟ್ ಡ್ರೈ ಫ್ರೂಟ್ಸ್, ಸ್ಮೂತೀಸು ಅವೆಲ್ಲದನ್ನ. ಯಾಕಂದ್ರೆ ನಾವು ಕಲಿಯೋದಿದೆ, ಡೈಲಿ ಕಲಿಬಹುದು ಜನಗಳಿಂದ. ಖಂಡಿತ. ಸೊ ಆಯ್ದಕ್ಕೆ